ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಅತ್ತಿ, ಯಾಕ ನಡ ಎಷ್ಟು ನೋವಾಗತ್ತೈತೆ ಅತ್ತಿ? ಅದು ಪ್ರೆಗ್ನೆಂಟ್ ಅದೆಯಲ್ಲ, ಮೋಸ್ಟ್ಲಿ ಅದಕ್ಕೆ ನೋತಾ ಇರ್ಬೋದು. ಪ್ರೆಗ್ನೆಂಟು ಬಸ್ರಿ. ಓ, ಪ್ರೆಗ್ನೆಂಟ್ ಇದ್ರೆ ಹೊಟ್ಟೆ ನೋತತನ, ನಡ ನೋತತನ? ಹಾಂ, ಮತ್ತೆ ಮಕ್ಕಳು ಹಡಿಯೋದಂದ್ರೆ ಏನಂತ ಮಾಡಿ? ಪುಣ್ಯಕ್ಕೂ ನಿಂಗಿನ್ನು ಒಂದೈತಿ, ನಾನು ನೋಡಿದಿಲ್ಲ ಇಬ್ಬರಿದ್ರು ಹೊಟ್ಯಾಗ. ಎಷ್ಟು ನಡ ನೋತಿತ್ತು ಗೊತ್ತನ? ಆ ನಡ್ದ ನೋದಾಗೂ ನಿಮ್ಮಿಬ್ರು ಗಂಡುಗಳಿಗೆ ಜನ್ಮ ಕೊಟ್ಟೆನು ನಾನು, ಗೊತ್ತನ? ಏ ಅತ್ತಿ, ಹಾಡಿದಾಡಕ್ಕೆ ಇಸ್ವಾದಾಸ ನಂಗೆ ಒಳಗಳ ಅದೇ ಐತಿಯಲ್ಲ, ಇಬ್ರು ಮಕ್ಕಳಿಗೂ ಜನ್ಮ ಕೊಟ್ಟೇನೆ ಅಂದ್ರೆ ಮತ್ತೆ ಕೊಡ್ಬೇಕು. ಮತ್ತೆ ಈಗ ನಾ ಕೊಡಾಕತ್ತಿಲ್ಲ, ಅದೇನು ಕೋಡ್ ಅಂದಿರ್ತತೆ? ಅಯ್ಯೋ ಅಲ್ಲೇ ಅದು ಎಲ್ಲರೂ ಹೇಳ್ತಾರ, ಗೊತ್ತನ? ಆತ, ಜನ್ಮ ಕೊಟ್ಟೇನೆ ಜಾಮೂನ್ ಕೊಟ್ಟೇನೆ ಅದು ಬೇರೆ ಮಾತು. ಅಂದ್ರೆ ನಾ ಹೇಳಾಕತ್ತಿರೋದು, ಜನ್ಮ ಏನೋ ಕೊಟ್ಟಿ ಒಂದು ಬುದ್ಧಿನೂ ಇಟ್ಬಿಟ್ಟಿದ್ರ ಅದ್ರಾಗ. ನಿನ್ನ ಮಗಗಂತೂ 3 ಕಾಸಿನ ಬುದ್ಧಿನೇ ಇಲ್ಲ ನೋಡತ್ತಿ. ಲೇ ನನ್ನ ಮಗಗೆ ಏನು ಅನ್ನಕ್ಕೆ ಹೋಗ್ಬೇಡ್ಲಿ, ನಿಂದ ನೀನು ನೋಡ್ಕೋ. ನನ್ನ ಮಗಗೆ ಏನಾಗೈತ್ಲೆ, ಬಂಗಾರ ಆಗೈತೆ ನನ್ನ ಮಗ. ಹಂಗಾರೆ ಯಾವ್ದಾರ ಬಂಗಾರದ ಅಂಗಡಿಯಾಗ ಅಡ ಇಡ್ಬೇಕು ನಿನ್ನ ಮಗನ್ನ. ನೋಡಿ ಇಡಾಕೆವ ನೀನು, ಬಿಟ್ರೆ ಇಡಾಕೆ ನೀನು. ಅತ್ತಿ, ಇದು ನಿನ್ನ ಮಗಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತೈತಲ್ಲ. ಅಲ್ಲ, ನಿನ್ನ ಮಗ ಹೊಟ್ಟೆ ಇಂತ ಮಾಡ್ಕೊಂಡು ಪ್ರೆಗ್ನೆಂಟ್ ಆಗಿ ಅವನು ಇದೇ ರೀತಿ ಪ್ರೆಗ್ನೆಂಟ್ ಆಗಿ ಅಡ್ಡಾಡ್ಕೊಂತ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಇರ್ತಾನೆ ಅರಿಷ್ಟ, ಹಂಗೆಲ್ಲ ಅನ್ಬಾರ್ದು. ಯಾಕೋ ಕತ್ತಿ ನಿಂದೊಂದು ಹೊತ್ತಾಗ ಅಲ್ಲತ್ತಿ, ಒಂಥರ ಬೇಜಾರಪ್ಪ. ಅತ್ತಿ, ಟಿವಿಗೆ ಡಿಸ್ಕ್ ಹಾಕ್ಸಿಲ್ಲ, ನೋಡಕ್ಕ ಟಿವಿನೂ ಇಲ್ಲ. ಏನಾರ ಆಟ ಆಡ್ಬೇಕು ಅನ್ಸಕತ್ತೈತಿ, ಎಲ್ಲಾರ ಹೋಗ್ಬೇಕು ಅನ್ಸತಿ, ಏನಾರ ತಿನ್ಬೇಕು ಅನ್ಸತಿ. ಅತ್ತಿ, ನಂಗೆ ಈಗ ನನಗೆ ಸೀಮಂತಕ್ಕೆ ನೀ ಏನು ಕೊಡಿಸ್ತಿ? ಏನು ಕೊಡಿಸ್ಬೇಕು ನಾನು? ನಿಮ್ಮ ಅಪ್ಪ ಕೊಡಿಸ್ಬೇಕು ನನ್ನ ಮಗ್ಗ, ಗೊತ್ತನ? ಮಾವ ಕೊಡ್ಬೇಕು, ಹಳ್ಯಾಗ ನಾವು ಕೊಡ್ತಾರನ? ನಿನ್ನ ಮಕ್ಕ ನೋಡಪ್ಪ, ನಿನ್ನ ಕೈ ಏನೋ ಪಿಪಿ ಗಣಿಕೆಗೆವು. ಅಲ್ಲ, ನಿನ್ನ ಕೈ ಯಾರು ಚಂದಿಲ್ಲ, ಆ ಕೈ ಬ್ರಾಸ್ಲೆಟ್ ತಗೊಂಡು ಏನು ಮಾಡ್ತೀಯ ಮಾವ? ನನ್ನ ಕೈ ಯಾಕೆ ಚಂದಿಲ್ಲ? ನನ್ನ ಕೈ ಎಂತ ಚಂದ ಐತಿ. ಬೇಷದಿ, ಒಟ್ಟು ಎಷ್ಟು ಬರ್ತದ ಬರ್ಲಿ ಅಂತೀರಲ್ಲ ನೀವು ತಾಯಿ ಮಗ. ಏಯ್, ಯಾಕ್ಲೆ ಬರ್ಲಿ ಅಂತ ನಾ ಯಾಕಂತಾನಿ? ಮತ್ತೆ ಆಸೆ ಏನು ಕಮ್ಮಿ ಐತೆ ನಿಮ್ಮ ತಾಯಿ ಮಗಗ? ಇನ್ನೂ ಎಷ್ಟು ಕೊಡ್ತಾರ ಕೊಡ್ಲಿ, ಎಷ್ಟು ಬರ್ತದ ಬರ್ಲಿ ಅಂತೀರಿ ನೀವು ತಾಯಿ ಮಗ ಇಬ್ರು. ಬ್ರಾಸ್ಲೆಟ್ ಬೇಕು, ಉಂಗ್ರ ಬೇಕಂತ. ನೀವು ಯಾರಿಗೆ ಏನು ಮಾಡ್ಬೇಕು ಅದನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಮಂದಿ ನಿಮ್ಗೆ ಏನು ಮಾಡ್ಬೇಕು ಕರೆಕ್ಟಾಗಿ ಮಾಡ್ಬಿಡ್ಬೇಕಲ್ಲ ಅದನ್ನ. ನೋಡಿ ಹೆಂಗದಿರಿ. ಸುಮ್ಮನಿರಲೆ, ಅರ್ಧ ನನ್ನ ಮರ್ಯಾದೆ ತೆಗಿಯಕ್ಕೆ ನೀವು ಒಬ್ಬಕ್ಕೆ ಸಾಕು, ಮತ್ತೆ ಯಾರು ಬೇಡ. ಇದು ನಾ ಹೇಳೋದ ಮರ್ತು ಬಿಟ್ಟೆ. ಇದು ಜಂಪರ್ ಆರ್ಡರ್ ಮಾಡೇನಿ ಅಂದಿದ್ದಿ ಫೋನ್ಯಾಗ, ಬೋರ್ಲೇ ಇಲ್ಲ. ಅದು ಲೊಕೇಶನ್ ಟ್ರ್ಯಾಪ್ ಆಗ್ಲಿಲ್ಲಂತೆ, ಅಂದ್ರೆ ಏನೋ ಪ್ರಾಬ್ಲಮ್ ಆತಂತ ಅತ್ತಿಯರ, ಹಾಗಾಗಿ ಆರ್ಡರ್ ತಂದು ಕೊಡಕ್ಕೆ ಆಗಲ್ಲ ಅಂತಂದ್ರು. ಹೌದಾ? ಸುಮ್ಮನೆ ಕುತ್ಕೊಂಡು ಅಷ್ಟೊತ್ತನ ಕಂಡಾಬಟ್ಟಿ ಬಾಂಡೆ ತಿಕ್ಬಿಟ್ಟೆ. ಈ ಬಿಡಾಡಿ ಜಂಪರ್ ಆರ್ಡರ್ ಮಾಡಕತ್ತಾಳ ಅಂತೇಳಿ ನೋಡಿದ್ರೆ ಇಲ್ಲ ಅಂತಾಳ. ಹಾಳಾತತ್ತಾಗ ಮತ್ತೊಂದ್ಸಲ ಮಾಡಿ ನೋಡ್ಬೇಕಿತ್ತವ, ಬರ್ತಿತ್ತ ಏನ? ಅಲ್ಲ, ಏನಂತಿ? ಹಾಂ ನೋಡ್ತೀನಿ. ಇನ್ನೊಂದಾದ್ರೆ ಬೇರೆ ಆರ್ಡರ್ ಮಾಡಿ ನಿಮ್ಗೆ ತರಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಮಾಡಕ್ಕೆ ಪ್ರಯತ್ನ ಮಾಡ. ಆರಾಮ ಒಂದು 8 ತಿಂಗಳಾದ್ರೂ ಅಡ್ಡಿ ಇಲ್ಲ. ಆರಾಮ ಒಟ್ಟು ಪ್ರಯತ್ನ ಮಾಡಿ ಒಟ್ಟು 1 ವರ್ಷದೊಳಗೆ ತಂದು ಕೊಡೋ. ಏನ ನಮ್ಮ ಅತ್ತೆ ಎಲ್ಲಿ ಮಟ್ಟ ಕಾಯ್ತಾಳಪ್ಪ? ನೀ ಬೇಕಾದಷ್ಟು ಟೈಮ್ ತಗೊಂಡ್ರು ಕಾಯ್ತಾಳ, ಹೌದಲ್ಲತ್ತಿ? ಸುಮ್ಮನಿರಲೆ. ಹೊಸ ಜಂಪರ್ ಹಾಕೋಬೇಕಿತ್ತು ನಾನು. ಅದು ಸೀರೆ ಜಂಪರ್ ಹೊಲ್ಸೋದು ಬೇಡ ಅಂತ ಅನ್ಕೊಂಡಿದ್ದೆ, ನೋಡಿದ್ರೆ ಹಿಂಗಾತಾನೆ ಇದೆ. ಅತ್ತಿ, ಅದು ಬಿಡು ಹೋಲಿಗ. ಈಗ ಎಲ್ಲಿ ಮಾಡ್ಬೇಕಂತ ಮಾಡಿರಿ ನನ್ನ ಕುಬ್ಸನ? ಅದು ಅಪ್ಪಗ ಗೊತ್ತು. ಅಪ್ಪ ಯಾಕೆ ಮಾಡ್ಬೇಕು? ಗಂಡನ ಮನೆಯವ್ರು ಮಾಡ್ಬೇಕು. ನಂಗೆಲ್ಲ ಗೊತ್ತು. ಮೊನ್ನೆ ನಾನು ನಮ್ಮ ಅತ್ತಿ ಮನೆಗೆ ಹೋಗಿದ್ನಲ್ಲ, ಅವಾಗ ವಿಚಾರ ಗೊತ್ತಾಗೈತೆ ನನಗೆ. ಗಂಡನ ಮನೆಯವ್ರು ಅಂತಲ್ಲ ಅದನ್ನ ಮಾಡೋದು. ನೀವೆಲ್ಲ ಹಾಲು ಹಿಡ್ದು ರೊಕ್ಕ ಖರ್ಚು ಮಾಡಿ ನೀವು ಮಾಡ್ರಿ, ಬಂಗಾರ ಕೊಡ್ಬೇಕಲ್ಲ, ಅದು ಬೇಕಾದ್ರೆ ಅದು ನೋಡ್ಕೊಂತಾನ. ನೀವೇನು ಮಾಡಕ್ ಹೋಗ್ಬೇಡ್ರಿ, ಎಲ್ಲ ನಮ್ಮ ಕಡೆಯಿಂದ ಮಾಡ್ಸಕ್ ಪ್ರಯತ್ನ ಪಡ್ರಿ ನೀವು. ತಗ ನೋಡೋಣಂತ. ಒಂದು ಇಲ್ಲೇ ಊರ ಗುಡಿ, ಬಸವಣ್ಣ ಗುಡಿ ಐತಲ್ಲ, ಅಲ್ಲಿ ಮಾಡ್ಬಿಡೋಣಂತ. ಬಸವಣ್ಣ ಗುಡಿ ಇದೆಲ್ಲ ಇಲ್ಲ, ದೊಡ್ಡ ಹಾಲು ಹಿಡ್ದೆ ಮಾಡ್ಬೇಕು. ದೊಡ್ಡ ಒಂದು ಮಂಟಪ ಹಿಡ್ದೆ. ಬಂಗಾರ ಬೇಕಂತ ಕೇಳಕ್ ಗೊತ್ತಾಗತ್ತಿ, ನಿಮ್ದೇನದ ಮಾಡಕ್ ಗೊತ್ತಾಗಲ್ಲನ? ಅಲ್ಲ ಅತ್ತಿ, ಸೊಸಿದೊಂದು ಆಸೆ ಈಡೇರ್ಸಂಗಿಲ್ಲನ? ಹೇಳಂಗಾರ ನೋಡೋಣ. ನಿಮ್ಮ ವಂಶದ ಕುಡಿ ನನ್ನ ಹೊಟ್ಟೆಯಾಗ ಬೆಳಿತಾ ಐತಿ, ಗೊತ್ತನ? ಅಯ್ಯೋ ದೇವ್ರೆ, ಆತು ತಗೋರವ, ಹೇಳ್ತೇನಂತ. ಏನು ಈಗ ಅದಕ್ಕೆ ಬಾಯ್ ಮಾಡಬೇಡ ಈಗ. ತಗೋ ಅತ್ತಿ, ಅದು ಇದು ಸಿಂಹನ ಯಾವ್ದದ? ಸಿಂಹಾದ್ರಿ ಸಿಂಹ ಅಲ್ಲ. ಅದ್ರಾಗ ಬರ್ತಾನವ್ವ ಭೂಪ ಅಂತ ಐತಲ್ಲ, ಅದ್ರಾಗ 20
ಇಪ್ಪತ್ತೊಂದು ಥರ ಬಗೆ ಅಡಿಗೆ ಮಾಡಿ ದೊಡ್ಡದ ಮಂಟಪ ಹಾಕಿ ಏನು ಆಮೇಲೆ ಇದು ಏನದ ಇದು ಆನಿಗಳೆಲ್ಲ ತರಿಸಿದ್ರಲ್ಲ ಆ ಥರ ಹಾಡು ಹೇಳತ್ತಿ ನೀನು ಮಾವ ಸೇರಿ ಕೈಗೆ ಬಳಿ ತೊಡಿಸಿ ನಾನು ಅವಾಗ ಅಂತೇನೆ ಓ ಅತ್ತೆ ನನ್ನ ಕೈಗಿನ್ನು ಬಳಿ ತೊಡಿಸು ಓ ಮಾವ ನನ್ನ ಮಗುಗ ಹಾಡು ಹೇಳು ಏನ್ರೀ ಸರಿನಾ ಈ ನಮ್ಮತ್ತಿ ಕುಲದಾಗ ಹುಟ್ಟಿದ ನಾನು ಸೊಸೆ ನಾನು ನನಗೇನು ಕಮ್ಮಿ ಹೇಳು ಅಂತೇಳಿ ಹಾಡು ಹೇಳ್ತಾ ಇರ್ತೀನಿ. ಏನಂತೈತಿ ಭಾರಿ ದೊಡ್ಡ ಆಸೆನ ಇಟ್ಕೊಂಡಿ ಬಿಡ. ಆಯ್ತವ ಆಯ್ತು, ನೀ ಹೇಳ್ದಂಗೆ ಆಗಲಿ. ಸರಿ ನಾನು ಹೇಳ್ತೇನೆ ಅಂತ ಏನು ದೊಡ್ಡದು ಇದು ಹಿಡಿದು ಮಾಡೋಣಂತ ನಿಮ್ಮ ಮಾವನ ಮುಂದೆ ಹೇಳ್ತೇನೆ. 25 ಥರ 21 ಥರ ಅಡಿಗೆ ಮಾಡಿ ನನ್ನ ಮುಂದೆ ಇಟ್ಟರೆ ಅಷ್ಟ ಬಂದು ಕುಂದಿರ್ತೇನೆ ನಾನು. ಇಲ್ಲ ಅಂದ್ರೆ ನಿನ್ನ ಮಗನ ಕೈಗೆ ಬ್ರೆಸ್ಲೆಟು ಇಲ್ಲ ಉಂಗ್ರನೂ ಇಲ್ಲ, ನಾನು ಕುಬ್ಸಕ್ಕೂ ಕುಂದ್ರಂಗಿಲ್ಲ. ಎಲ್ಲ ಥರ ಮಾಡಿ ನನ್ನ ಮುಂದಿಟ್ಟು ಚಂದಾಗಿ ಕುಬ್ಸ ಮಾಡಿದ್ರೆ ಅಟ್ಟ ಬರಕ್ಕೆ ನಾನು. ಆತಾತು ಆತು ತಗೋರವ, ಈಗ ಹೇಳಿ ಅಲ್ಲ. ಹೊಟ್ಟೆಗಿರೋ ಕೂಸಿಗೆ ಚಂದನ ಹಾಡು ಹೇಳಿ ಮನಕ್ಕೆ ಹೋಗಿ ಓಟದನ್ನು. ಹೇಳ್ತೇನೆ. ಯಾವ್ದು ಹೇಳಿ? ಬಂಗಾರಿ ಯಾರೇ ನೀ ಬುಲ್ಬುಲ್ ಟಿಡಿನ್ ಟಿಡಿನ್ ಟಿನ್ ಟಿನ್ ಬಂಗಾರಿ ಯಾರೇ ನೀ ಬುಲ್ಬುಲ್ ಬಂಗಾರಿ ಬೆಳಗಿನ ಸಿಂಗಾರಿ ಹುಡುಗಿನ ಕಿಚ್ಚಾಯಿಸೋದು ಯಾರಲೆ ಜೆ ಎ ಗಜ ರಕ್ 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 ಗಜ. ಲಾಲಿ ಹಾಡು ಹೇಳಂದಿದ್ದಲೆ ನೀ ಜಾಲಿ ಹಾಡು ಹೇಳಕತ್ತಿಯಲ್ಲ. ಏ ಅತ್ತಿ, ನಂಗೆ ಹಾಡು ಹೇಳಕ್ ಬರಂಗಿಲ್ಲ, ನಂಗೆ ಬರೋದ ಇವು ಲಾಲಿ ಲಾಲಿ ಅಂತ. ಈಗ ಹೊಟ್ಟೆಗಿರೋದು ಹೆಣ್ಣು ಕೂಸು ಅಂತ ನಂಗೆ ಎಣ್ಣೆ ಆಗ್ಬೇಕಂತ ಭಾರಿ ಆಸೆ. ಅದಕ್ಕೆ ಬಂಗಾರಿ ಯಾರೇ ನೀ ಬುಲ್ಬುಲ್ ಅಂದಿದ್ದೆ. ಮತ್ತು ಭಗನ ಗಂಡಿತ್ತಂದ್ರೆ ಅದಕ್ಕೆ ಇರುವಂಗಿರ್ಲಿ ಅಂತೇಳಿ ಜೆ ಎ ಗಜ ಅದ್ಬಿಟ್ಟೆ. ಹೆಂಗೈತಿ ಯಾಕೈತಿ? ಹೆಣ್ಣಾದ್ರೂ ಬೇಜಾರಾಗಲ್ಲ, ಗಂಡಾದ್ರೂ ಬೇಜಾರಾಗಲ್ಲ. ಏನತ್ತಿ? ಕಪ್ಪ ಕರಗಲ ತುಪ್ಪ ಜಿರಿ ಜಿರಿ ಮಾವಿನ ಮಾಟೆ ಮರದಲ್ಲಿ ಕೋಟೆ ಅದ್ದಿನ ಕೈಯಲ್ಲಿ ಸುದ್ದಿಯ ಕಳಿಸಿ ಕಾಗೆ ಕೈಯಲ್ಲಿ ಕಂಕಣ ಕಟ್ಟಿಸಿ ಸಣ್ಣಿ ಮದುವೆ ಶನಿವಾರ ಊಟಕ್ಕೆ ಬನ್ನಿ ಬುಧವಾರ. ಹಲೋ ಹೇಳಪ್ಪ ಮನೋಜ, ಹೆಂಗದ್ಯಾ? ಆರಾಮದ್ಯಾನ? ಫೋನ್ ಹಚ್ಚಂದಿದ್ದೆಪ್ಪ, ಈಕೆ ಹಚ್ಚಲಿಲ್ಲ ನಿನಗೆ. ಅಯ್ಯೋ ಇರ್ಲಿ ಬಿಡಜ್ಜಿ, ನಿನ್ನ ಮೊಮ್ಮಗಳಿಗೇನ ಸ್ವಲ್ಪ ಸೊಕ್ಕೈತಂತ ಮಾಡಿಯೇನ? ಇಲ್ಲೇ ಇದ್ರು ನಾನು ಮಾತಾಡ್ಸಲ್ಲ, ಅವ್ರ ಅಪ್ಪ ಹೇಳಿಬಿಟ್ಟತಲ್ಲ ಮಾತಾಡಕೋಬೇಡಾಕಿ ಜೋಡಿ ಅವ್ನ ಜೋಡಿ ಅಂತೇಳಿ. ಅದಕ್ಕೆ ಒಟ್ಟು ಜಾಸ್ತಿ ಮಾತೇ ಆಡಂಗಿಲ್ಲ ಗೊತ್ತನ. ನಾನೇ ಹೋಗ್ಲಿ ಪಾಪ ನಮ್ಮ ಅತ್ತಿ ಮಗಳು ಅಂತೇಳಿ ಮಾತಾಡ್ಸೋದು. ಹೋಲ್ ಬಿಡ್ಲ, ಏನು ಮಾಡಕತ್ತೈತಿ ಹೇಳಿ? ಸಣ್ಣದ ಅದಕ್ಕೂ ಏನಂದ್ರು ಅದು ಅವ್ರಪ್ಪ ಮತ್ತು ಬೈತಾನಲ್ಲ, ಅದಕ್ಕೆ ಹೆದರ್ತಾಳ. ಹಂಗೆ ಏನು ಅನ್ಕೋಬೇಡ. ಏನು ಹಂಗಂತೇಳಿ ಮಾತಾಡೋದು ಬಿಡಬೇಡಪ್ಪ. ಅಲ್ಲೇ ಒಬ್ಬೇಕೆ ಇರ್ತಾಳ, ತಿಳಿಲಾರ್ದೂರು. ಮೊನ್ನೆ ಹೇಳಿದ್ಲಲ್ಲ, ಅದು ರೂಮ್ ಹಿಡ್ದಲ್ಲಿ ಏನೋ ದೇವ್ ಇತ್ತು, ಮತ್ತು ಹೆದರಿದೆ, ಅವನ ಮಾವ ಬಂದಿದ್ದ ಅಂತೆಲ್ಲ ಹೇಳಿದ್ಲು. ಅವ್ರಪ್ಪಗೆ ಸುದ್ದಿ ಗೊತ್ತಾಗಿಲ್ಲ. ಮತ್ತು ಆಮೇಲೆ ಒಂದ ರೂಮ್ನಾಗ ರಾತ್ರಿ ಹಿಂಗೆ ಮಾವನು ಇದ್ದ ಅಂತ ಏನಾರ ಹೇಳಿದ್ಲು ಅಂದ್ರೆ ಮುಗಿದು ಹೋದ್ ಕತಿ ಗೊತ್ತನ. ಅದೆಲ್ಲ ನಿನ್ನ ಮೊಮ್ಮಗಳಿಗೆ ಅರಿವು ಆಗೋದಿಲ್ವೇ ಅಮ್ಮ? ಅದು ಹೋಗ್ಲಿ ಬಿಡು. ಈಗ ಏನು ಲ್ಯಾಪ್ಟಾಪ್ ಕೊಡ್ಸಿದ್ರಂತನ? ಕೊಡ್ಸಿದ್ ನನ್ನ ಮಾವ? ಇಲ್ಲಪ್ಪ, ಎಲ್ಲಿಂದ ಕೊಡಿಸ್ತಾರೆ ಹೇಳಿ ನೋಡೋಣ. ರೊಕ್ಕದ್ದೇನು ಸ್ವಲ್ಪ ಪಜಿತಿ ಐತೇನ್ಲ ನಮ್ಮ ಮನ್ಯಾಗ. ದೇವ್ರ, ಯಾಕೆ ಬೇ ಅಮ್ಮ ಕೆಮ್ಮಕತ್ತಿಯಲ್ಲ? ಆರಾಮದಿ ಇಲ್ಲ? ಏನಾರಮ್ಮ ಏನ ಬಿಡಪ್ಪ, ಹಂಗೆ ಇರೋದ. ಈಗ ಸ್ವಲ್ಪ ಮಳಿ ಚಾಲು ಆತಲ್ಲ, ಸ್ವಲ್ಪ ಆಗಾಗ ಕೆಮ್ಮು ಬರ್ತಿರ್ತೈತಿ. ಅದನ್ನ ಬಿಡು. ಈಗ ರೊಕ್ಕ ಒಂದು ಪಜಿತಿ ಆಗಿರೋದ್ರಿಂದ ಸಾಲ ಎಲ್ಲಿ ಮಾಡ್ಬೇಕು ಅನ್ನಂಗೆ ಆಗ್ಬಿಟ್ಟೈತಿ. ಹಂಗಾಗಿ ಒಂದು ಸ್ವಲ್ಪ ಗೌಡ್ರ ಮನೆಗೆ ಹೋಗಿ ಬರ್ತೀನಿ ಅಂದಿದ್ದ ನಿಮ್ಮ ಮಾವ. ಮತ್ತು ನಿಮ್ಮ ಅತ್ತಿ ಬೇಡ, ನಂದ ಸರಾವತ್ತಿ ಇಡ್ರಿ, ಇಟ್ಟಕ್ಕಿಗೆ ಲ್ಯಾಪ್ಟಾಪ್ ಕೊಡಿಸ್ರಿ, ನೀವು ಅಲ್ಲಿ ಮತ್ತು ಸಾಲ ಪಾಲ ಮಾಡಕ್ಕೆ ಹೋಗ್ಬೇಡ್ರಿ ಅಂತದು ಹೇಳಿದ್ಲು. ಹೇಳಿಂದ ಕಡೆಗೆ ಹಿಂಗಾಗಿ ಈಗ ಏನಾಗೈತಿ ಅಂದರೆ ನಿಮ್ಮ ಅತ್ತಿದ ಬಂಗಾರ ಒತ್ತಿ ಇಟ್ಟು ನಾಳೆ ಹೋಗ್ತಾರದು ಅಂತ ಮಾತಾಗೈತಿ. ಅಲ್ಲ ಯಮ್ಮ, ನೀನು ಮಾವನ ಮುಂದೆ ಅನ್ಬೇಡ. ನಿನ್ನೊಳಗೆ ಇಟ್ಕೋ ಇದನ್ನ. ಏನಂದರೆ ಲ್ಯಾಪ್ಟಾಪು ನಾ ಕೊಡಿಸ್ತೀನಿ ಆಕಿಗೆ. ಏನು ನಾ ಕೊಡಿಸ್ತೀನಿ, ಅತ್ತಿ ಬಂಗಾರನು ಏನು ಒತ್ತಿ ಇಡಕ್ಕೆ ಹೋಗ್ಬೇಡ ಅಂತ ಹೇಳು. ಏನು ನೀ ಕೊಡಿಸ್ತೀಯ? ಬೇಡಪ್ಪ, ಯಾಕೆ ಬೇಕು? ಅಯ್ಯೋ ಏನಾಗಲ್ಲ ಬೇಮ್ಮ. ಈಗ ಮಾವು ತ್ರಾಸ ಐತೆ ರೊಕ್ಕದ್ದು ಅಂತ ಗೊತ್ತಿದ್ಮೇಲೂ ಈಗ ಒಂದು ನಾನು ಅಷ್ಟೊಂದು ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಏನದು? ಹೌದಿಲ್ಲ? ಇಷ್ಟಕ್ಕೂ ಆತು, ನಿಮ್ಮ ಕೈಯೆಲ್ಲ ಆದಾಗ ಬೇಕಾದ್ರೆ ವಾಪಸ್ ಕೊಡ್ಕೊಳ್ಳಕ್ಕಿ ದುಡ್ಯಾಕೆ ಶುರು ಮಾಡಿಂದ ಈಗ ಸದ್ಯಕ್ಕೆ ಇಟ್ಕೋ ಅಂತ. ಏನಂತಿ? ಬ್ಯಾಡ ಅಂತ ಅನ್ನಕ್ಕೆ ಹೋಗ್ಬೇಡ್ಬೇ. ಅಲ್ಲ ಬೇಡಪ್ಪ, ಏನಾರ ಅದು ನಿಮ್ಮ ಅಜ್ಜಿಗೆ ನಿಮ್ಮ ಅಪ್ಪಗೆ ವಿಚಾರ ಗೊತ್ತಾತಂದ್ರೆ ಗತಿ ಏನಯ್ಯಪ್ಪ. ಆಮೇಲೆ ನಾವೇ ಹೇಳಿ ಕೊಡ್ಸಿಸ್ಕೊಂಡೇವೆ ಅಂತೇಳಿ ಅನ್ನಕ್ಕೂ ಹೇಸಂಗಲ್ಲ ನಿಮ್ಮ ಅಜ್ಜ. ಎದಕ್ಕೆ ಬೇಕು? ಸುಮ್ಮನೆ ಅದೇನಂತಾರ ಉಂಡ ಉಪವಾಸ ಇರಲಿ, ಅದು ನಮಗೆ ಬಿಟ್ಟಿದ್ದು. ಸುಮ್ಮನೆ ಇವೆಲ್ಲ ಬೇಡಪ್ಪ, ನಂಗೆ ಒಂಥರ ಇದು ಸರಿ ಅನ್ಸಂಗಿಲ್ಲ. ಆಮೇಲೆ ನಿಮ್ಮ ಮಾವಿಗೆ ಇದು ವಿಚಾರ ಗೊತ್ತಾಯ್ತು ಅಂದರೆ ನನ್ನ ಜೀವದರ್ಶ ಇರಾಕ್ ಬಿಡೋದಿಲ್ಲಪ್ಪ. ಅದಕ್ಕೆ ಬೇಡ, ಬೇಜಾರಾಗಬೇಡ. ನಮ್ಮ ಮಮ್ಮಿ ಹಿಂಗಂದ್ಲು ಅಂತೇಳಿ ನೀನೇನು ಕೊಡ್ಸೋದು ಬೇಡ. ಆಕಿ ಹೆಂಗೆ ಅವ್ರ ಓನ್ ಬಂಗಾರ ಒತ್ತಿ ಇಟ್ಟು ತೊಗೊಳಕತ್ತಾರ, ತೊಗೋವಲ್ರಿ ಆಕೇನು. ನೀನು ಕೊಡ್ಸೋದು ಬೇಡಪ್ಪ. ಹಂಗೆ ಯಾಕಂತೀವಿ? ಈಗ ಬಡ್ಡಿ ಗಿಡ್ಡಿ ಕಟ್ಕೊಂಡು ಬಡ್ಡಿ ಮಾಡ್ಕೊಂತ ಏನಾಗೋದಿಲ್ಲ. ಇಷ್ಟಕ್ಕೂ ನಾನೇನು ನಮ್ಮವ್ವನ ನಮ್ಮ ಅಪ್ಪಗೆ ನಮ್ಮ ಅಜ್ಜಗೆ ಯಾರಿಗೂ ವಿಚಾರ ಗೊತ್ತಾಗ್ಲಾರ್ದಂಗೆ ನಂದ ಲ್ಯಾಪ್ಟಾಪ್ ಹಾಳಾಗೈತಿ ಹೊಸದು ತೊಗೋಬೇಕು ಅಂತ ಹೇಳೀನಿ. ಹೇಳಿ ರೊಕ್ಕ ಇಸ್ಕೊಳಕತ್ತೀನಿ. ಇಸ್ಕೊಂಡು ಈಗ ಅದನ್ನ ಆಕಿ ಕೊಡಿಸ್ಬಿಡ್ತೀನಿ ಅಷ್ಟೇ.
ಇಲ್ಲ ಅಂದ್ರೆ ನಾ ಹೊಸ ತಗೊಂಡು ನಂದ ಹೊಸದ ಐತಿ, ನಂದು ಹೋದ ವರ್ಷ ತಗೊಂಡಿದ್ದು ಚಲೋನೇ ಐತಿ, ನಂದ ಹಾಕಿ ಕೊಟ್ಬಿಡ್ತೇನೆ, ಏನಂತಿ? ಅದೇನ ಸರಿ ಆದರೂ ನೀನು ಯಾಕೆ ಕೊಡಿಸ್ಬೇಕು ಬಿಡ್ಲಾ, ಬೇಡ. ಮತ್ತು ನಿಮ್ಮ ಬೇಡ ಬೇಡ, ನಂಗೆ ಸುಮ್ಮನೆ ಸರಿ ಅನ್ಸಂಗಿಲ್ಲಪ್ಪ, ಬೇಡ. ಹಂಗಲ್ಬಿ ಅಮ್ಮ, ನೀನೇ ಹಿಂಗಂದ್ರೆ ಹೆಂಗ? ಈಗ ನಿನ್ನ ಮಗಗೆ ರೊಕ್ಕ ತ್ರಾಸ ಆಗೈತೆ, ನಾ ಸತ್ರು ಬಾಯ್ ಬಿಡಕ್ಕೆ ಹೋಗುದಿಲ್ಲ, ತೆಲಿ ಕೆಡ್ಸ್ಕೊಳಕ್ ಹೋಗ್ಬೇಡ, ನೀನು ಬಾಯ್ ಬಿಡ್ಬೇಡ. ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಅಲ್ಲೇ ಊರಾಗ ಯಾರೋ ಒಬ್ರು ಕೊಟ್ರು ಅಂತ ಹೇಳಿ ಕೊಡು, ಅನುಕೂಲ ಆಗ್ಲಿಕ್ಕೆ ಈಗ ಪಾಪ. ಅನ್ಬೋದು ಬಿಡು. ಪಾರಕ್ಕನ ಮಗ ಕೊಟ್ಟ, ಇಲ್ಲ ಇಲ್ಲಿ ಯಾರ್ದಾರ ಹೆಸರು ಹೇಳ್ಬೋದು, ಗಿರ್ಜಿ ಮಗ ಕೊಟ್ಟ ಅಂತಲೂ ಹೇಳ್ಬೋದು. ಅವನು ಬೇರೆ ಊರಾಗ ಅದನ್ನು ಕಲ್ಯಾಕ ಇದು ಕೆಲ್ಸಕ್ಕೆ. ಆದರೂ ಮತ್ತೆ ಆತಲ್ಲ, ದಾರಿ ಐತಲ್ಲ, ಏನಾಗಲ್ಲ, ನಾನು ಲ್ಯಾಪ್ಟಾಪ್ ಕೊಡಿಸ್ತೇನೆ, ಒಟ್ಟೆ ಯಾರ ಮುಂದೆ ಉಸಿಲ್ ಬಿಡ್ಬೇಡ, ಅದನ್ನ ಹಾಕಿ ಕೊಡು ಪಾಪ, ಓದ್ಕೊಲಿ. ಏನು ಬೇಕಾದ್ರೆ ಎಲ್ಲ ಓದೋದು ಮುಗಿದ್ಮೇಲೆ ಲ್ಯಾಪ್ಟಾಪ್ ಹೊಳ್ ಕೊಟ್ಲಿ, ಇಲ್ಲಾಂದ್ರೆ ಅರ್ಧ ರೇಟಿಗೆ ನಾನು ಮಾರ ಕೊಟ್ಟೇನೆ ಅಂತಿಕೋ, ನಾ ಹೊಸ ತೊಗೊಳಕತ್ತೀನಿ ಹೆಂಗಂತ? ಈಗ ನೀ ಬೇರೆ ಯಾರ್ದಾರ ಇದ್ರೆ ಅರ್ಧ ರೇಟಿಗೆ ತೊಗೋತೀರ, ತೊಗೊಳೋದಿಲ್ಲ, ನಂದೇ ತೊಗೊಂಬಿಡು ಅರ್ಧ ರೇಟಿಗೆ. ಸರಿ, ಹಂಗಾದ್ರೆ ಸರಿ. ಅದಕ್ಕೆ ಎಷ್ಟು ರೊಕ್ಕ? ಅದಕ್ಕೆ ರೊಕ್ಕ ಒಂದು 10,000 15,000. 10-15 ಸಾವಿರನಾ? ಅದನ್ನು ಏನು ಈಗ ಕೊಡ್ಬೇಕಂತ ಏನಿಲ್ಲ, ಆರಾಮ್ ವರ್ಷಕ್ಕೆ 1,000 ರೂಪಾಯಿ ಕೊಟ್ಟು ಮುಟ್ಟಿಸು. ನಾನೇನು ಇನ್ನೂ 10 ವರ್ಷ 15 ವರ್ಷ ಬದುಕ್ತೇನಲ್ಲ. ಏನು ಇನ್ನೊಂದು ವರ್ಷ 1.5 ವರ್ಷ ಗೊತ್ತಿಲ್ಲ. ನನ್ನ ಮೊಮ್ಮಗಳದೊಂದು ಮದುವೆ ನೋಡ್ಬೇಕು ಅಂತ ಜೀವ ತೊರಿತೈತಿ. ನನ್ನ ಮೊಮ್ಮಗಳದೊಂದು ಮದುವೆ ನೋಡಿದ ಅಂದ್ರೆ ನೆಮ್ಮದಿಯಾಗಿ ಕಣ್ಮುಸ್ತೇನೆ ಅಷ್ಟೇ. ಹಿಂಗೆಲ್ಲ ಮಾತಾಡ್ಬೇಡ್ಬೇ, ಏನಾಗೋದಿಲ್ಲ, ಸುಮ್ಮನಿರು ನಿಂಗೆ. ಏನಾಗೋದಿಲ್ಲ ಅಂತ ನೀ ಅಂತಿ, ನನಗೆ ಗೊತ್ತಾಗೋದಿಲ್ಲನಪ್ಪ ನನ್ನ ದೇಹದಾಗ ಏನಾಕತಿ ಏನಿಲ್ಲ ಅಂತೇಳಿ. ಆತ್, ಈಗ ಅದಕ್ಕೆ ಇದು ಮಾಡ್ಕೋಬೇಡ, ಆರಾಮಿರು, ನಿಂಗೆ ಏನೂ ಆಗಲ್ಲ, ಆರಾಮಿರ್ತಿ. ನಾ ಹೇಳಿದ ಲಕ್ಷ ಇರಲಿ, ಈಗ ಲ್ಯಾಪ್ಟಾಪಿಗೆ ಬಂಗಾರ ಗಿಂಗಾರ ಒತ್ತಿ ಇಡಕ್ಕೆ ಹೋಗ್ಬೇಡ ಅಂತ ಹೇಳು. ಅರ್ಧ ರೇಟಿಗೆ ಪಾರಕ್ಕನ ಮಗ ಕೊಡ್ತಾನೆ ಅಂತ ಸುಳ್ಳು ಹೇಳು, ನಾನು ಹಿಂಗೆ ಲ್ಯಾಪ್ಟಾಪ್ ತಂದು ಕೊಡಿಸ್ತೇನೆ. ಏನು ಅಲ್ಲ ಅಂದ್ರೆ ನೀವು ಊರಿಗೆ ಬಂದಿಯಾ? ಈಗ ರಾತ್ರಿ ಟ್ರೈನಿಗೆ ಹತ್ತೇನೆ ಊರಿಗೆ, ಹತ್ತಿದೆ ಅಂದ್ರೆ ಬೆಳತಾನ ಬಂದು ಮುಡ್ತೇನೆ, ನಾ ಬಂದು ನಿಮ್ಗೆ ಲ್ಯಾಪ್ಟಾಪ್ ಕೊಡ್ತೇನೆ. ಸರಿ, ಹಾಂ ಹಂಗಾರೆ ಸರಿ. ಮನೆಗೆ ಬಾರ್ಲಾ? ಬಂದೇ ಇಲ್ಲ. ಹಾಂ ಬರ್ತೇನೆ. ಇಲ್ಲ ಹಾಂ ಇಡಮ್ಮ.